ನಮಸ್ಕಾರ. ಇವತ್ತು ನಾವು ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಶಾಲಿ ಎನಿಸಿಕೊಂಡ ಒಬ್ಬ ಅದ್ಭುತ ದಾರ್ಶನಿಕರ ಬಗ್ಗೆ ಅಂದ್ರೆ ಆದಿಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ. ಕೇವಲ 32 ವರ್ಷಗಳ ತಮ್ಮ ಪುಟ್ಟ ಜೀವಿತಾವಧಿಯಲ್ಲಿ ಇಡೀ ಉಪಖಂಡವನ್ನು ಅವರು ತಮ್ಮ ಜ್ಞಾನದಿಂದ ಹೇಗೆ ಒಗ್ಗೂಡಿಸಿದ್ರು ಅನ್ನೋದನ್ನ ನಾವಿನ್ನು ನೋಡಲಿದ್ದೇವೆ. ಒಮ್ಮೆ ಯೋಚಿಸಿ, ಕೇವಲ 32 ವರ್ಷಗಳಲ್ಲಿ ಒಬ್ಬ ಯುವ ಸನ್ಯಾಸಿ ಇಡೀ ದೇಶದ ಪ್ರಾಚೀನ ತತ್ವಶಾಸ್ತ್ರವನ್ನು ಒಗ್ಗೂಡಿಸೋಕೆ ಹೇಗೆ ತಾನೇ ಸಾಧ್ಯವಾಯಿತು? ಕೇಳೋಕೆ ಅಸಾಧ್ಯ ಅಂತ ಅನ್ಸಿದ್ರೂ ಅವರು ಸಾಧಿಸಿದ ವೇಗ, ಅದರ ಪ್ರಮಾಣ ನಿಜಕ್ಕೂ ನಮ್ಮನ್ನ ಬೆರುಗ್ಗೊಳಿಸುತ್ತೆ. ಬನ್ನಿ, ಈ ಬೃಹತ್ ಕಾರ್ಯವನ್ನ ಅವರು ಹೇಗೆ ಸಾಧಿಸಿದ್ರು ಅನ್ನೋದನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಮೊದಲನೇದಾಗಿ ಆ ಅಸಾಧಾರಣ ಬಾಲಕ, ಕೇರಳದಿಂದ ಸನ್ಯಾಸದವರೆಗಿನ ಅವರ ಪಯಣ. ಕ್ರಿಸ್ತ ಶಕ 805ರಲ್ಲಿ ಕೇರಳದ ಕಾಲಟಿಯಲ್ಲಿ ಅವರ ಜನನವಾಯಿತು. ಅವರ ಬಾಲ್ಯದ ಗ್ರಹಣ ಸಾಮರ್ಥ್ಯ ಎಷ್ಟಿತ್ತಂದ್ರೆ, ಮೂಲಗಳ ಪ್ರಕಾರ ಕೇವಲ ಒಂದೇ ವರ್ಷದ ವಯಸ್ಸಿನಲ್ಲಿ ಅವರು ಸಂಸ್ಕೃತದಲ್ಲಿ ಓದೋಕೆ, ಬರೆಯೋಕೆ, ಹಾಗೆ ಮಾತಾಡೋಕೆ ಕಲ್ತಿದ್ರಂತೆ. ನಂಬೋಕೆ ಕಷ್ಟ ಅಲ್ವಾ? ದುರಾಷ್ಟ್ರವಶಾತ್ ತಮ್ಮ 5ನೇ ವಯಸ್ಸಿಗೆ ತಂದೆ ಶಿವಗುರು ಅವರನ್ನ ಕಳೆದುಕೊಂಡರು. ಆದರೂ ತಮ್ಮ 8ನೇ ವಯಸ್ಸಿಗೆಲ್ಲ 4 ವೇದಗಳನ್ನ ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡಿದ್ರು. ಇದು ಅವರ ಅಪಾರ ಬುದ್ಧಿಮತ್ತೆಯನ್ನ ಮತ್ತು ಸನ್ಯಾಸದ ಕಡೆಗಿದ್ದ ಅವರ ಒಲವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಇಲ್ಲೊಂದು ರೋಚಕ ತಿರುವಿದೆ. ಅವರ ತಾಯಿಗೆ ತಮ್ಮ ಏಕೈಕ ಮಗ ಸನ್ಯಾಸಿಯಾಗೋದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಹಾಗಾದ್ರೆ ಆ ನಿರ್ಧಾರ ಹೇಗೆ ಬದಲಾಯಿತು? ಒಂದು ದಿನ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ದಿಢೀರ್ನೆ ಒಂದು ಮೊಸಳೆ ಶಂಕರರ ಕಾಲನ್ನು ಹಿಡಿದೆಳೆದುಕೊಳಿತು. ಆ ಪ್ರಾಣಾಪಾಯದ ಸ್ಥಿತಿಯಲ್ಲಿ, ಅಮ್ಮ, ನನಗೆ ಸನ್ಯಾಸಿಯಾಗಲು ಒಪ್ಪಿಗೆ ನೀಡಿದರೆ ಮಾತ್ರ ಈ ಮೊಸಳೆ ನನ್ನನ್ನು ಬಿಡುತ್ತೆ ಅಂತ ಅವರು ತಾಯಿಯನ್ನ ಬೇಡಿಕೊಂಡ್ರು. ಇದನ್ನೇ ಆಪತ್ಸನ್ಯಾಸ ಅಂತ ಕರೆಯೋದು. ತಾಯಿ ಒಪ್ಪಿಗೆ ಕೊಟ್ಟ ತಕ್ಷಣವೇ ಆ ಮೊಸಳೆ ಅವರನ್ನು ಬಿಟ್ಟಿತಂತೆ. ಇದು ಅವರ ಬದುಕಿನ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್. ಎರಡನೆಯ ಘಟ್ಟ, ಗುರುವಿನ ಹುಡುಕಾಟ, ಸರಿಯಾದ ಮಾರ್ಗದರ್ಶಕರ ಭೇಟಿ. ಹೀಗೆ ಸನ್ಯಾಸ ದೀಕ್ಷೆ ಪಡೆದ ಈ 8 ವರ್ಷದ ಬಾಲಕ ಸರಿಯಾದ ಗುರುವಿಗಾಗಿ ಹುಡುಕ್ತಾ ಉತ್ತರ ದಿಕ್ಕಿನತ್ತ, ಅಂದರೆ ನರ್ಮದಾ ನದಿ ತೀರಕ್ಕೆ ಬರ್ತಾರೆ. ಅಲ್ಲಿ ಗೋವಿಂದ ಭಗವತ್ಪಾದರನ್ನ ಭೇಟಿಯಾದಾಗ ಗುರುಗಳು ನೀನು ಯಾರು ಅಂತ ಒಂದು ಸಹಜ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಈ ಬಾಲಕ ತಕ್ಷಣವೇ 10 ಶ್ಲೋಕಗಳಲ್ಲಿ ನಿರರ್ಗಳವಾಗಿ ಉತ್ತರ ನೀಡ್ತಾರೆ. ಇದನ್ನೇ ದಶಶ್ಲೋಕಿ ಅಂತ ಕರೆಯೋದು. ಆ ಅದ್ಭುತ ತತ್ವಜ್ಞಾನದ ಉತ್ತರವನ್ನ ಕೇಳಿ ಸ್ವತಃ ಗುರುಗಳೇ ನಿಬ್ಬೆರಗಾಗಿ ತಕ್ಷಣವೇ ಅವರನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ. ಶಂಕರರಲ್ಲಿದ್ದ ಅಸಾಧಾರಣ ಶಕ್ತಿಗೆ ಮತ್ತೊಂದು ರೋಚಕ ಕಥೆಯಿದೆ. ಒಮ್ಮೆ ನರ್ಮದಾ ನದಿಯಲ್ಲಿ ಭಾರೀ ಪ್ರವಾಹ ಬಂದಾಗ ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದ ತಮ್ಮ ಗುರುಗಳನ್ನ ಉಳಿಸೋಕೆ ಶಂಕರರು ಒಂದು ಸಣ್ಣ ಬಟ್ಲನ್ನಿಟ್ಟು ಮಂತ್ರ ಪಠಿಸುವ ಮೂಲಕ ಇಡೀ ಪ್ರವಾಹದ ನೀರನ್ನೇ ಆ ಬಟ್ಲನಲ್ಲಿ ಸೆರೆ ಹಿಡಿದ್ರು ಎಂದ ಪ್ರತೀತಿ ಇದೆ. ಈ ಘಟನೆಯಿಂದ ಪ್ರಭಾವಿತರಾದ ಗುರುಗಳು ಶಂಕರರಿಗೆ ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳ ಮೇಲೆ ಭಾಷ್ಯ ಬರೆಯುವ ಬಹುದೊಡ್ಡ ಜವಾಬ್ದಾರಿಯನ್ನ ವಹಿಸ್ತಾರೆ. ಮೂರನೆಯದಾಗಿ ಅದ್ವೈತ ತತ್ವಶಾಸ್ತ್ರ, ಅಂದರೆ ದೇಹದ ಬಂಧನದಿಂದ ಮುಕ್ತಿ. ತಮ್ಮ 15ನೇ ವಯಸ್ಸಿಗೆ ಕಾಶಿಯನ್ನು ತಲುಪಿದ ಶಂಕರರು ಅತ್ಯಂತ ಸಂಕೀರ್ಣವಾದ ತತ್ವಗಳನ್ನ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಸರಳೀಕರಿಸಲು ಶುರು ಮಾಡಿದ್ರು. ಅದರಲ್ಲೊಂದು ಪ್ರಮುಖ ತತ್ವವೇ ಅದ್ವೈತ ವೇದಾಂತ. ಅದ್ವೈತ ಅಂದ್ರೆ ಎರಡಲ್ಲದ್ದು ಅಂತ ಅರ್ಥ. ಅಂದ್ರೆ ಪರಮಸತ್ಯವಾದ ಬ್ರಹ್ಮ ಮತ್ತು ನಮ್ಮ ಒಳಗಿನ ಆತ್ಮ ಮೂಲತಃ ಎರಡು ಒಂದೇ ಅಂತ ಇದು ಬೋಧಿಸುತ್ತೆ. ಜಗತ್ತಿನ ಈ ಮಾಯೆಯನ್ನು ದಾಟಿ ನಮ್ಮೊಳಗಿನ ಸತ್ಯವನ್ನು ಅರಿತುಕೊಳ್ಳುವುದೇ ಇದರ ಒಟ್ಟು ಸಾರಾಂಶ. ಎಷ್ಟೊಂದು ಆಳವಾದ ವಿಚಾರ ಅಲ್ವಾ? ಕಾಶಿಯಲ್ಲಿ ನಡೆದ ಒಂದು ಅದ್ಭುತ ಘಟನೆ ಹೇಳ್ತೀನಿ ಕೇಳಿ. ಒಮ್ಮೆ ಅವರು ದೇವಸ್ಥಾನಕ್ಕೆ ಹೋಗುವಾಗ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ದಾರಿಯಲ್ಲಿ ಎದುರಾಗ್ತಾನೆ. ಆಗ ಶಂಕರರು ಅವನಿಗೆ ದೂರ ಸರಿಯಲು ಹೇಳ್ತಾರೆ. ಆಗ ಆ ವ್ಯಕ್ತಿ ಕೇಳಿದ ಪ್ರಶ್ನೆ ನೋಡಿ, ಹೇ ಶಂಕರ, ನೀನು ಅದ್ವೈತವನ್ನು ಬೋಧಿಸ್ತೀಯ, ಆದ್ರೆ ನೀನೇ ಹೊರಗಿನ ಭ್ರಮೆ ಮತ್ತು ಮಾಯೆಯಿಂದ ಕುರುಡನಾಗಿದ್ರೆ ಸತ್ಯವನ್ನು ಹೇಗೆ ತಾನೇ ಬೋಧಿಸ್ತೀಯಾ ಅಂತ. ಈ ಒಂದೇ ಒಂದು ಮಾತು ಶಂಕರರ ಅಹಂಕಾರವನ್ನು ಸಂಪೂರ್ಣವಾಗಿ ಅಳಿಸಿಹಾಕ್ತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವತಃ ಶಿವನೇ ಆಗಿದ್ನು ಅನ್ನೋ ಪ್ರತೀತಿ ಇದೆ. ಈ ಘಟನೆಯಿಂದ ಪ್ರೇರಿತರಾಗಿ ಅವರು ಮನೀಷಾ ಪಂಚಕಂ ಅನ್ನೋದನ್ನ ರಚಿಸಿದ್ರು. ಇದು ಪ್ರತಿಯೊಬ್ಬರೊಳಗಿನ ಆತ್ಮವೂ ಒಂದೇ ಸಮಾನ ಅಂತ ಸಾರುತ್ತೆ. 4ನೆಯ ಘಟ್ಟ, ಐತಿಹಾಸಿಕ ಚರ್ಚೆ. ಇದು ಅಂತಿಮ ಬೌದ್ಧಿಕ ಮುಖಾಮುಖಿ.
ಇದು ಆ ಕಾಲದ ಅತಿ ದೊಡ್ಡ ತಾತ್ವಿಕ ಮುಖಾಮುಖಿ ಅಂತಾನೆ ಹೇಳ್ಬೋದು. ಮಹಿಷ್ಮತಿಪುರದಲ್ಲಿ ಪ್ರಸಿದ್ಧ ವಿದ್ವಾಂಸರಾದ ಮಂಡನ ಮಿಶ್ರರೊಂದಿಗಿನ ಚರ್ಚೆಯಲ್ಲಿ 2 ಪ್ರಮುಖ ದೃಷ್ಟಿಕೋನಗಳಿದ್ವು. ಮಂಡನ ಮಿಶ್ರರು ಕರ್ಮಕಾಂಡವನ್ನು ಪ್ರತಿನಿಧಿಸ್ತಾ ಇದ್ರು, ಅಂದ್ರೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ತ್ವರಿತ ಫಲಿತಾಂಶಗಳನ್ನು ಪಡೆಯುವ ಮಾರ್ಗ. ಮತ್ತೊಂದೆಡೆ ಶಂಕರರು ಜ್ಞಾನಕಾಂಡವನ್ನ, ಅಂದ್ರೆ ಸನ್ಯಾಸ ಮತ್ತು ಜ್ಞಾನದ ಮಾರ್ಗವನ್ನ ಸಮರ್ಥಿಸ್ತಾ ಇದ್ರು. ಇಲ್ಲಿ ಷರತ್ತೇನಪ್ಪ ಅಂದ್ರೆ ಸೋತವರು ಗೆದ್ದವರ ಶಿಷ್ಯರಾಗಬೇಕು, ಅಷ್ಟು ಕಠಿಣ ಸವಾಲದು. ಅಂದಾಗೆ ಈ ಚರ್ಚೆಗೆ ಹೋಗುವಾಗ ಬೀಗ ಹಾಕಿದ್ದ ಬಾಗಿಲುಗಳ ಮೂಲಕವೇ ತಮ್ಮ ಯೋಗಶಕ್ತಿಯಿಂದ ಶಂಕರರು ಒಳ ಪ್ರವೇಶಿಸಿದ್ರು ಅಂತಾನೂ ಹೇಳಲಾಗುತ್ತೆ. ಈ ಬೌದ್ಧಿಕ ಕಾಳಗದ ಹಂತಗಳು ಹೇಗಿವೆ ಅಂದ್ರೆ ಯಾವುದೋ ಥ್ರಿಲ್ಲರ್ ಸಿನಿಮಾ ನೋಡ್ದಂಗನ್ಸುತ್ತೆ. ಮೊದಲಿಗೆ ಸತತ 15 ದಿನಗಳ ಕಾಲ ನಡೆದ ಕಠಿಣ ಚರ್ಚೆಯಲ್ಲಿ ಶಂಕರರು ಮಂಡನ ಮಿಶ್ರರನ್ನ ಸೋಲಿಸ್ತಾರೆ. ಆದರೆ ಅಲ್ಲಿ ತೀರ್ಪುಗಾರ್ತಿಯಾಗಿದ್ದ ಮಿಶ್ರ ವಿದ್ವಾಂಸ ಪತ್ನಿ ಉಭಯ ಭಾರತೀಯರವರು ಗೃಹಸ್ಥಾಶ್ರಮದ ಬಗ್ಗೆ ಹೊಸದೊಂದು ಸವಾಲನ್ನೊಡ್ಡಿದ್ರು. ಬಾಲಸನ್ಯಾಸಿಯಾಗಿದ್ದ ಶಂಕರರಿಗೆ ಇದರ ಬಗ್ಗೆ ಯಾವುದೇ ಅನುಭವವಿರಲಿಲ್ಲ. ಹಾಗಾಗಿ ಉತ್ತರ ಹುಡುಕೋಕೆ ಅವರು ಮರಣಶಯ್ಯೆಯಲ್ಲಿದ್ದ ಅಮರೂಕ ಎಂಬ ರಾಜನ ದೇಹವನ್ನ ಯೋಗಶಕ್ತಿಯಿಂದ ಪ್ರವೇಶಿಸಿ ಆ ಜ್ಞಾನವನ್ನ ಪಡುಕೊಂಡು ಕೊನೆಗೆ ಮರಳಿ ಬಂದು ಸಂಪೂರ್ಣ ವಿಜಯ ಸಾಧಿಸ್ತಾರೆ. ಅಂತಿಮವಾಗಿ ಅವರಿಬ್ಬರೂ ಶಂಕರರ ಶಿಷ್ಯರಾಗ್ತಾರೆ. ಕೊನೆಯದಾಗಿ 5ನೇ ಘಟ್ಟ, ಆಧ್ಯಾತ್ಮಿಕ ಪರಂಪರೆ ಮತ್ತು ಉಪಖಂಡದ ಒಗ್ಗೂಡುವಿಕೆ. ಭಾರತದಾದ್ಯಂತ ಸಂಚರಿಸಿದ ಅವರು ತಮ್ಮ ತತ್ವಗಳು ಎಲ್ಲ ಕಡೆ ಸಮಾನವಾಗಿ ಹರಡಬೇಕು ಮತ್ತು 4 ವೇದಗಳನ್ನ ರಕ್ಷಿಸಬೇಕು ಅನ್ನೋ ಉದ್ದೇಶದಿಂದ ಭಾರತದ 4 ಮೂಲೆಗಳಲ್ಲಿ 4 ಪ್ರಮುಖ ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಉತ್ತರದಲ್ಲಿ ಬದ್ರಿಯ ಜ್ಯೋತಿರ್ಮಠ, ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ, ದಕ್ಷಿಣದಲ್ಲಿ ಶೃಂಗೇರಿಯ ಶಾರದಾ ಪೀಠ ಮತ್ತು ಪಶ್ಚಿಮದಲ್ಲಿ ದ್ವಾರಕೆಯ ಕಾಳಿಕಾ ಪೀಠ. ಈ ಸಂಸ್ಥೆಗಳು ಇವತ್ತಿಗೂ ಕೂಡ ಅವರ ತತ್ವಗಳನ್ನು ಜೀವಂತವಾಗಿ ಉಳಿಸಿಕೊಂಡು ಬಂದಿವೆ. ಇದೇ ಸಮಯದಲ್ಲಿ ಕಾಶ್ಮೀರದ ಸರ್ವಜ್ಞ ಪೀಠದ ಘಟನೆ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲಾಗುತ್ತೆ. ಸರ್ವಜ್ಞ ಪೀಠ ಅಂದ್ರೆ ಜ್ಞಾನದ ಸಿಂಹಾಸನ ಅಂತ ಅರ್ಥ. ಅಲ್ಲಿವರೆಗೂ ದಕ್ಷಿಣ ಭಾರತದ ಯಾವೊಬ್ಬ ವಿದ್ವಾಂಸನೂ ಅಲ್ಲಿನ ದಕ್ಷಿಣದ ಬಾಗಿಲನ್ನು ತೆರೆದಿರಲಿಲ್ಲ. ಆದಿಶಂಕರರು ಎಲ್ಲಾ ವಿಭಾಗಗಳ ವಿದ್ವಾಂಸರನ್ನು ವಾದದಲ್ಲಿ ಮಣಿಸುವ ಮೂಲಕ ಆ ದಕ್ಷಿಣದ ಬಾಗಿಲನ್ನು ತೆರೆದು ಸರ್ವಜ್ಞ ಪೀಠವನ್ನು ಏರಿದರು. ಇದು ಇಡೀ ಉಪಖಂಡದಲ್ಲಿ ಅವರ ಬೋಧನೆಗಳಿಗೆ ಸಿಕ್ಕಂತಹ ವ್ಯಾಪಕ ಮನ್ನಣೆಯನ್ನು ಎತ್ತಿ ತೋರಿಸುತ್ತೆ. 32 ಹೌದು, ಕೇವಲ ತಮ್ಮ 32ನೇ ವಯಸ್ಸಿನಲ್ಲಿಯೇ ಅವರು ಹಿಮಾಲಯದ ಕೇದಾರನಾಥದ ಬಳಿ ವಿದೇಹ ಮುಕ್ತಿಯನ್ನು, ಅಂದ್ರೆ ಈ ದೇಹದ ಬಂಧನದಿಂದ ಮುಕ್ತಿಯನ್ನು ಹೊಂದಿದ್ರು ಎಂದು ನಂಬಲಾಗಿದೆ. ಇದು ಬಹುಶಃ ಕ್ರಿಸ್ತಶಕ 837ರ ಸುಮಾರಿಗೆ ನಡೆದಿದೆ. ಒಮ್ಮೆ ಯೋಚನೆ ಮಾಡಿ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಮನುಷ್ಯ ಇಷ್ಟೆಲ್ಲ ಬೃಹತ್ ಸಾಧನೆಗಳನ್ನ ಮಾಡಿದ್ದು, ಅಷ್ಟು ದೂರ ಕಾಲ್ನಡಿಗೆಯಲ್ಲಿ ಸಂಚರಿಸಿದ್ದು ನಿಜಕ್ಕೂ ಅಸಾಮಾನ್ಯ ಅಲ್ವಾ? ಹಾಗಾಗಿ ಇಂದಿನ ಈ ವಿವರಣೆಯನ್ನು ಮುಗಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನು ನಾವು ನಮ್ಮಲ್ಲೇ ಕೇಳಿಕೊಳ್ಳೋಣ. ಕೇವಲ 32 ವರ್ಷಗಳಲ್ಲಿ ಒಂದೇ ಒಂದು ಮನಸ್ಸು ಇಡೀ ಉಪಖಂಡದ ತತ್ವಶಾಸ್ತ್ರವನ್ನು ಈ ಮಟ್ಟಿಗೆ ಒಗ್ಗೂಡಿಸಲು ಸಾಧ್ಯವಾದರೆ ನಮ್ಮ ಈ ಜೀವಿತ ಅವಧಿಯಲ್ಲಿ ನಾವೆಲ್ಲರೂ ಎಂಥ ಪರಂಪರೆಯನ್ನು ಬಿಟ್ಟು ಹೋಗಲು ಸಮರ್ಥರಾಗಿದ್ದೇವೆ? ಖಂಡಿತವಾಗಿಯೂ ಅವರ ಆ ಪ್ರಾಚೀನ ಛಲ ಮತ್ತು ಏಕಾಗ್ರತೆ ನಮ್ಮ ಇಂದಿನ ಬದುಕಿಗೆ ಒಂದು ದೊಡ್ಡ ಸ್ಫೂರ್ತಿಯಾಗಲಿ. ಈ ಅದ್ಭುತವಾದ ಪಯಣದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ತುಂಬಾ ಧನ್ಯವಾದಗಳು.